ಯುದ್ಧ ಆರಂಭವಾಗಿ 24 ದಿನ ಆಯಿತು. ಆದರೆ ಈ ಜಾಗ ಇದೆಯಲ್ಲ, ಹಾರ್ಮುಜ್ ಜಲಸಂಧಿ, ಈ ವಿಚಾರದಲ್ಲಿ ಇರಾನ್ ಹೊಸ ಸ್ಟ್ರಾಟಜಿಯನ್ನು ಮಾಡಿಕೊಂಡಿದೆ. ಅದಕ್ಕೇನಾಗಿದೆ, ಈಗ ಎಲ್ಲವನ್ನು ನಷ್ಟ ಮಾಡಿಕೊಂಡ ನಂತರ ಅದನ್ನು ಹೇಗಾದರೂ ಭರಿಸಬೇಕಲ್ಲ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಸಿಗುವಷ್ಟು ತಗೊಳ್ಳೋಣ, ಲಾಭವನ್ನು ಮಾಡ್ಕೊಳ್ಳೋಣ, ನಷ್ಟವನ್ನು ಭರಿಸ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರ ಇದ್ದಂಗಿದೆ. ಹಾಗಾಗಿನೇ ಈ ಜಲಸಂಧಿಯಲ್ಲಿ ಈಗ ಹೋಗುವಂಥ ಎಲ್ಲ ಹಡಗುಗಳ ಮೇಲೆ 18 ಕೋಟಿಯನ್ನು ಟೋಲನ್ನು ಹಾಕುವಂಥ ಕೆಲಸ. ಇದಕ್ಕೆ ಈಗ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ 22 ರಾಷ್ಟ್ರಗಳ ಬೃಹತ್ ಒಕ್ಕೂಟ ರಚನೆಗೆ ಮುಂದಾಗಿರೋದು. ಏನು ಮಾಡ್ತಾರೆ ಇವರು? ನಿಲ್ಸಕ್ಕಾಗುತ್ತಾ? ಇರಾನ್ ಹೇಗೆ ರಿಯಾಕ್ಟ್ ಮಾಡುತ್ತೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾರ್ಮುಜ್ ಜಲಸಂಧಿ ಸಂಘರ್ಷ ಮತ್ತಷ್ಟು ಗಂಭೀರ. ಹಾರ್ಮುಜ್ ಜಲಸಂಧಿ ದಾಟಲು 18 ಕೋಟಿ ಟೋಲ್. ಯುದ್ಧದ ಖರ್ಚು ನಿಭಾಯಿಸಲು ಇರಾನ್ ಹೊಸ ಪ್ಲಾನ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 24ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ದಿನೇ ದಿನೇ ಭೀಕರ ಸ್ವರೂಪವನ್ನ ಪಡಿತಾ ಇದೆ. ಇದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಆತಂಕ ಹೆಚ್ಚಿಸಿದೆ. ಹಾರ್ಮುಜ್ ಜಲಸಂಧಿ ವಿಚಾರದಿಂದ ಸಂಘರ್ಷ ಮತ್ತಷ್ಟು ಗಂಭೀರ ಹಂತವನ್ನು ತಲುಪಿದ್ದು ಇರಾನ್ ಹೊಸ ಅಸ್ತ್ರವನ್ನ ಹೂಡಿದೆ. ಪರಿಣಾಮ ಅಮೆರಿಕ, ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳಿಗೆ ಶುಲ್ಕ ವಿಧಿಸೋಕೆ ಇರಾನ್ ನಿರ್ಧರಿಸಿದೆ. ಹಾರ್ಮುಜ್ ಜಲಸಂಧಿ ಹಾದು ಹೋಗುವ ಹಡಗುಗಳಿಗೆ ಇರಾನ್ ರಾಷ್ಟ್ರ 18 ಕೋಟಿ ರೂಪಾಯಿಷ್ಟು ಟೋಲ್ ವಿಧಿಸೋಕೆ ಹೊರಟಿದೆ. ವಿಶ್ವದ ತೈಲ ಸಾಗಣೆಯ 20% ಹಾದು ಹೋಗುವ ಈ ಜಲಸಂಧಿಯ ಮೇಲೆ ಇರಾನ್ ನಿಯಂತ್ರಣ ಸಾಧಿಸುವ ಮೂಲಕ ಜಗತ್ತನ್ನು ಬ್ಲಾಕ್ ಮೇಲ್ ಮಾಡುವ ತಂತ್ರಕ್ಕೆ ಮುಂದಾಗಿದೆ. ಸದ್ಯ ಮಿತ್ರ ರಾಷ್ಟ್ರಗಳಿಗಷ್ಟೇ ಜಲಸಂಧಿಯನ್ನ ಇರಾನ್ ಮುಕ್ತಗೊಳಿಸಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುವ ವ್ಯಾಪಾರಿ ಹಡಗುಗಳಿಗೆ ಇರಾನ್ $2 ಮಿಲಿಯನ್ ಅಂದಾಜು 18.77 ಕೋಟಿ ರೂಪಾಯಿ ಶುಲ್ಕವನ್ನ ವಿಧಿಸ್ತಾ ಇದೆ. ಈ ಮಧ್ಯೆ ಯುದ್ಧದ ಖರ್ಚನ್ನು ನಿಭಾಯಿಸೋಕೆ ಈ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿಗಳ ಮೇಲೆ ಶುಲ್ಕ ಹೇರೋಕೆ ಮುಂದಾಗಿದೆ. ಸಂಚಾರಕ್ಕೆ ಅನುಮತಿ ಕೊಡೋದಕ್ಕೆ ವ್ಯಾಪಾರಿ ಹಡಗುಗಳು ಶುಲ್ಕವನ್ನ ಭರಿಸಬೇಕಾಗಿದೆ. 24 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಾಳಿ ಪ್ರತಿದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ನಿರಂತರವಾಗಿ ದಾಳಿಗಳನ್ನು ನಡೆಸ್ತಾ ಇರುವಂತಹ ಇರಾನ್ ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಎದುರಿಸ್ತಾ ಇದೆ. ಹೀಗಾಗಿ ಈ ನಷ್ಟವನ್ನ ಭರಿಸುವಂತಹ ದೃಷ್ಟಿಯಿಂದ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾ ಇದೆ. ಅದಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಬಳಸಿಕೊಳ್ಳಲಿಕ್ಕೆ ಆರಂಭ ಮಾಡಿರುವಂಥದ್ದು. ಈ ಮಾರ್ಗವಾಗಿ ಸಾಗುವಂತಹ ಕಚ್ಚಾ ತೈಲದ ಟ್ಯಾಂಕರ್, LPG ಟ್ಯಾಂಕರ್ ಮತ್ತೆ ಸರಕು ಸಾಗಾಣಿಕೆಯ ಟ್ಯಾಂಕರ್ಗಳ ಮೇಲೆ ವಿಶೇಷ ಶುಲ್ಕವನ್ನು ವಿಧಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಸರಿಸುಮಾರು $2 ಮಿಲಿಯನ್ ಅಂದ್ರೆ ಭಾರತದ ಕರೆನ್ಸಿಯ ಪ್ರಕಾರ 18 ರಿಂದ 19 ಕೋಟಿಯಷ್ಟು ಹಣವನ್ನ ಶುಲ್ಕದ ರೂಪದಲ್ಲಿ ವಿಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಇದರಿಂದ ದೊಡ್ಡ ಪ್ರಮಾಣದ ಜಾಗತಿಕ ಬೆಲೆ ಏರಿಕೆಗಳಾಗುವಂತ ಸಾಧ್ಯತೆಗಳು ಇದೆ ಅಂತಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಈ ಮಾರ್ಗವನ್ನ ಬಳಸಿ ಬರುವಂತ ಯಾವುದೇ ಹಡಗಾಗಿದ್ರೂ ಕೂಡ ಇರಾನ್ಗೆ ಸರಿಸುಮಾರು $2 ಮಿಲಿಯನ್ ನಷ್ಟು ಹಣವನ್ನ ಪಾವತಿ ಮಾಡಿ ಆ ಮಾರ್ಗದ ಮೂಲಕ ಸಂಚರಿಸಬೇಕಾಗುತ್ತೆ. ಇದರಿಂದ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಿಗೂ ಕೂಡ ಆರ್ಥಿಕ ಹೊಡೆತ ಆಗುವಂತಹ ಸಾಧ್ಯತೆಗಳಿದಾವೆ. ತನ್ನಲ್ಲಾಗಿರುವಂತಹ ಆರ್ಥಿಕ ಸಮಸ್ಯೆಯನ್ನ ಸರಿಪಡಿಸಲಿಕ್ಕೆ ಮತ್ತೆ ಯುದ್ಧವನ್ನ ಮಾಡಲಿಕ್ಕೆ ಬೇಕಾದಂತಹ ಹಣವನ್ನ ಕ್ರೋಢೀಕರಿಸುವಂತಹ ದೃಷ್ಟಿಯಿಂದ ಇರಾನ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸೊ ಇದರಿಂದಾಗಿ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆಗಳಿದಾವೆ. ಒಂದು ರೀತಿಯಲ್ಲಿ ಆರ್ಥಿಕ ಕ್ರೋಢೀಕರಣದ ಜೊತೆಗೆ ಈ ಮಾರ್ಗದಲ್ಲಿ ಹೆಚ್ಚು ಹಡಗುಗಳು ಸಂಚರಿಸದಂತೆ ನಿರ್ಬಂಧ ವಿಧಿಸಲು ಈ ರೀತಿಯಾದಂತಹ ಬ್ಲಾಕ್ ಮೇಲ್ ತಂತ್ರವನ್ನು ಕೂಡ ಇರಾನ್ ಪ್ರಯೋಗಿಸಿರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ವಿದ್ಯುತ್ ಸ್ಥಾವರ ನಾಶ ಎಚ್ಚರಿಕೆ ನೀಡಿದ ಅಮೆರಿಕ. ಇರಾನ್ನಿಂದ ಜಲಸಂಧಿ ಸಂಪೂರ್ಣ ಬಂದ್ ಕೌಂಟರ್. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿಸುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ 48 ಗಂಟೆಗಳ ಗಡುವು ಕೊಟ್ಟರು. ಇದೀಗ ಆ ಗಡುವು ಕೂಡ ಮುಗಿದಿದೆ. ಹಾರ್ಮುಜ್ ಜಲಸಂಧಿ ಮತ್ತೆ ತೆರೆಯದಿದ್ರೆ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ನಾಶ ಮಾಡ್ತೇವೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಇರಾನ್ ಹೊಸ ದಾಳ ಬಿಟ್ಟಿದೆ. ಅಮೆರಿಕ ನಮ್ಮ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರೆ ಜಲಸಂಧಿಯನ್ನ ಸಂಪೂರ್ಣ ಬಂದ್ ಮಾಡ್ತೇವೆ ಅಂತ ಇರಾನ್ ಕೌಂಟರ್ ಕೊಟ್ಟಿದೆ. ಇದರ ಜೊತೆಗೆ ಗಲ್ಫ್ ಪ್ರದೇಶದ ತೈಲ ಶುದ್ಧೀಕರಣ ಘಟಕಗಳು, ಬಂದರು ಮತ್ತು ಪ್ರಮುಖ ಮೂಲಸೌಕರ್ಯ ಟಾರ್ಗೆಟ್ ಮಾಡುವುದಾಗಿ ಇರಾನ್ ಹೇಳಿದೆ. ಇದು ಗಲ್ಫ್ ರಾಷ್ಟ್ರಗಳ ಸುರಕ್ಷತೆಗೆ ದೊಡ್ಡ ಸವಾಲು ಉಂಟು ಮಾಡಿದೆ. ಹಾರ್ಮುಜ್ ಜಲಸಂಧಿ ಜಗತ್ತಿನ ಪ್ರಮುಖ ತೈಲ ಸಾಗಣೆ ಮಾರ್ಗಗಳಲ್ಲಿ ಒಂದಾಗಿದ್ದು ವಿಶ್ವದ ಒಟ್ಟು ತೈಲ ಸರಬರಾಜಿನ ಸುಮಾರು 20% ಈ ಮಾರ್ಗದ ಮೂಲಕ ಸಾಗುತ್ತೆ. ಈ ದಾರಿಯನ್ನ ಮುಚ್ಚಿದ್ರೆ ಜಾಗತಿಕ ತೈಲ, ಅನಿಲ ಮತ್ತು ವ್ಯಾಪಾರ ಪೂರೈಕೆ ಸರಪಳಿಗಳ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಎನ್ನಲಾಗ್ತಿದೆ. ಈಗಾಗಲೇ ಹಲವು ತೈಲ ಟ್ಯಾಂಕರ್ಗಳ ಸಂಚಾರ ಸ್ಥಗಿತಗೊಂಡಿದ್ದು ಇದು ಬೆಲೆ ಏರಿಕೆಗೆ ಕಾರಣ ಆಗಿದೆ.
ಹಾರ್ಮೋಜ್ ಜಲಸಂಧಿ ಜಾಗತಿಕ ಕಚ್ಚಾ ತೈಲದ ಲೈಫ್ ಲೈನ್ ಮಾರ್ಗ ಅಂತ ಕರೆಸ್ಕೊಳ್ಳುತ್ತೆ. ಈ ಒಂದು ಮಾರ್ಗದ ಮೇಲೆ ಇರಾನ್ ಸಾಕಷ್ಟು ದೊಡ್ಡ ಪ್ರಮಾಣದ ಬಿಗಿ ಹಿಡಿತವನ್ನ ಹೊಂದಿದೆ. ಈ ಹಿಡಿತವನ್ನ ಸಡಿಲಗೊಳಿಸದೇ ಇದ್ರೆ ಮುಂದಿನ 48 ಗಂಟೆಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡುವಂತಹ ಬೆದರಿಕೆಯನ್ನ ಅಮೆರಿಕ ಹಾಕಿತ್ತು. ಈ ಟೈಮ್ ಮುಗಿದ ಬೆನ್ನಲ್ಲೇ ಈಗ ದೊಡ್ಡ ಪ್ರಮಾಣದ ವೈಮಾನಿಕ ದಾಳಿಯನ್ನ ಮಾಡಲಿಕ್ಕೆ ಅಮೆರಿಕ ಕೂಡ ಶುರು ಮಾಡಿರುವಂಥದ್ದು. ಅಲ್ ಜಬ್ಬಾರ್ ಅಥವಾ ಜಬ್ಬಾರ್ ಬಂದರಿನ ಮೇಲೆ ಈಗ ಸದ್ಯಕ್ಕೆ ಅಮೆರಿಕ ವೈಮಾನಿಕ ದಾಳಿಗಳನ್ನು ನಡೆಸೋ ಮೂಲಕ ಅಲ್ಲಿರುವಂತಹ ವಿದ್ಯುತ್ ಮೂಲ ಸೌಕರ್ಯಗಳ ಮೇಲನ್ನ ಹಾನಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದೆ. ಇದರಿಂದಾಗಿ ಈಗ ಸದ್ಯಕ್ಕೆ ಇರಾನ್ನಲ್ಲಿ ವಿದ್ಯುತ್ ಕೊರತೆಯ ಅಥವಾ ಅಭಾವದ ಸಮಸ್ಯೆಗಳು ಕೂಡ ಕಂಡುಬರುವಂತ ನಿರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪ್ರಮುಖ ನಗರಗಳೇನಿದ್ದಾವೆ, ಈ ಒಂದು ಜಬ್ಬಾರ್ ಬಂದರಿಗೆ ಸಂಬಂಧಪಟ್ಟಂತ ಸುತ್ತಮುತ್ತಲಿನ ಪ್ರಮುಖ ನಗರ ಪ್ರದೇಶಗಳೇನಿದ್ದಾವೆ, ಇಲ್ಲಾಗಲೇ ವಿದ್ಯುತ್ನ ಕೊರತೆಗಳು ಕೂಡ ಶುರುವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನೂ ಕೂಡ ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಸಜ್ಜುಗೊಳ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯ ಸಮರದಿಂದ ತೈಲ ಸಂಕಷ್ಟ, ಜಾಗತಿಕ ಆರ್ಥಿಕತೆಗೆ ದೊಡ್ಡ ಅಪಾಯ. ಹಾರ್ಮೋಸ್ ಜಲಸಂಧಿ ಮೇಲೆ ಇರಾನ್ ಹಿಡಿತ ಸಾಧಿಸಿದೆ. ಮಧ್ಯಪ್ರಾಚ್ಯ ಸಮರದಿಂದ ತೈಲ ಸಂಕಷ್ಟ ಶುರುವಾಗಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯಿಂದ ಶಾಕಿಂಗ್ ಸುದ್ದಿಯೊಂದು ಕೊಟ್ಟಿದೆ. ಹಾರ್ಮೋಸ್ ಜಲಸಂಧಿ ಮುಚ್ಚುವಿಕೆಯಿಂದ ಜಾಗತಿಕ ಆರ್ಥಿಕತೆಗೆ ಅಪಾಯ ಅಂತ ಹೇಳಿದೆ. 1970ರ ಇಂಧನ ಬಿಕ್ಕಟ್ಟಿಗಿಂತಲೂ ಈ ಬಾರಿ ಅಭಾವ ತೀವ್ರಗೊಂಡಿದೆ. ಇಂಧನ ಸಮಸ್ಯೆ ಸಾಕಷ್ಟು ಬಿಗಡಾಯಿಸಿದೆ. ಇದಕ್ಕೆಲ್ಲ ಪರಿಹಾರ ಇರೋದು ಒಂದೇ, ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡೋದು ಅಂತ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯಿಂದ ಸಲಹೆ ಬಂದಿದೆ. ಹಾರ್ಮೋಸ್ ರಕ್ಷಣೆಗೆ 22 ರಾಷ್ಟ್ರಗಳ ಮಹಾಮೈತ್ರಿ, ಇರಾನ್ ವಿರುದ್ಧ ಹೋರಾಟಕ್ಕೆ ನ್ಯಾಟೋ ಬೆಂಬಲ. ಹಾರ್ಮೋಸ್ ರಕ್ಷಣೆಗೆ 22 ರಾಷ್ಟ್ರಗಳ ಮಹಾಮೈತ್ರಿ ಸಜ್ಜಾಗಿದೆ. ಹಾರ್ಮೋಸ್ ಜಲಸಂಧಿಯ ಮುಕ್ತ ಸಂಚಾರಕ್ಕೆ ನ್ಯಾಟೋ ಪ್ಲಾನ್ ಮಾಡಿದ್ದು 22 ರಾಷ್ಟ್ರಗಳ ಬೃಹತ್ ಒಕ್ಕೂಟ ರಚನೆಗೆ ಮುಂದಾಗಿದೆ. ಇರಾನ್ ವಿರುದ್ಧದ ಡೊನಾಲ್ಡ್ ಟ್ರಂಪ್ ಹೋರಾಟಕ್ಕೆ ನ್ಯಾಟೋದಿಂದ ಅಧಿಕೃತ ಬೆಂಬಲ ಸಿಕ್ಕಿದೆ. ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳು ಈ ಪಡೆಯ ಭಾಗ ಆಗಿದೆ. ಹೊಸ ಮೈತ್ರಿಗೆ ಯುಎಇ ಮತ್ತು ಬಹರೇನ್ ಸೇರ್ಪಡೆಯೊಂದಿಗೆ ಕೊಲ್ಲಿ ರಾಷ್ಟ್ರಗಳ ಬೆಂಬಲ ಸಿಕ್ಕಿದೆ. ಜಾಗತಿಕ ಇಂಧನ ಪೂರೈಕೆಯ ಜೀವನಾಡಿಯಾಗಿರುವ ಹಾರ್ಮೋಸ್ ಮುಕ್ತ ವ್ಯಾಪಾರಕ್ಕೆ ಒತ್ತು ಹಾಗೂ ನೌಕಾ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದಂತೆ ನಿಗಾ ವಹಿಸೋಕೆ ಸಂಘಟಿತ ಹೋರಾಟಕ್ಕೆ 22 ರಾಷ್ಟ್ರಗಳ ಒಕ್ಕೂಟ ಅಖಾಡಕ್ಕಿಳಿದಿದೆ. ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕೇಂದ್ರ ಬಿಂದು ಹಾರ್ಮೋಜ್ ಜಲಸಂಧಿ ಆಗಿರುವಂತದ್ದು. ಇದರ ಮೇಲೆ ಇರಾನ್ ಹಿಡಿತವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಮುಖ್ಯವಾಗಿ ಯುರೋಪಿಯನ್ ದೇಶಗಳು ಕೂಡ ಇದರಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರಂಭಿಕವಾಗಿ ಅಮೆರಿಕಕ್ಕೆ ಬೆಂಬಲವನ್ನ ಕೊಡಲಿಕ್ಕೆ ನಿರಾಕರಿಸಿದಂತಹ ನ್ಯಾಟೋ ದೇಶಗಳು ಈಗ ಅಮೆರಿಕಕ್ಕೆ ಬೆಂಬಲವನ್ನ ಕೊಡಲಿಕ್ಕೆ ಮುಂದಾಗಿರುವಂತದ್ದು. 22 ದೇಶಗಳನ್ನು ಹೊಂದಿರುವಂತಹ ನ್ಯಾಟೋ ಈಗ ಅಮೆರಿಕಕ್ಕೆ ಬೆಂಬಲವಾಗಿ ನಿಂತು ಈ ಪ್ರದೇಶದಲ್ಲಿ ಇರಾನ್ನ ಬಿಗಿ ಹಿಡಿತವನ್ನ ಸಡಿಲಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಆ ಮೂಲಕ ಈ ಒಂದು ಪ್ರದೇಶದಲ್ಲಿ ಕಚ್ಚಾ ತೈಲದ ಟ್ಯಾಂಕರ್ಗಳು ಸೇರಿದಂತೆ ಸಾಮಾನು ಸರಕುಗಳನ್ನು ಸಾಗಿಸುವಂತಹ ಹಡಗುಗಳ ಮುಕ್ತ ಪ್ರಯಾಣಕ್ಕೆ ಒಂದು ರೀತಿ ಸುಗಮ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಶುರುವಾಗಿರುವಂತದ್ದು. ಸೊ ಈಗ ಈ 22 ದೇಶಗಳು ಒಂದಾಗಿ ಇರಾನ್ನ ವಿರುದ್ಧ ಮುಗಿ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ಈ ಒಂದು ಜಲಸಂಧಿಯ ಮೇಲೆ ಇರಾನ್ ಹೊಡೆದಿರುವಂತಹ ಬಿಗಿ ಹಿಡಿತವನ್ನು ಕೂಡ ಸಡಿಲಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಹೀಗಾಗಿ ಈ ಮಧ್ಯಪ್ರಾಚ್ಯದಲ್ಲಿ ಏರ್ಪಟ್ಟಿರುವಂತಹ ಸಂಘರ್ಷ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಪರೋಕ್ಷವಾಗಿ 22 ದೇಶಗಳು ಕೂಡ ಈ ಒಂದು ಯುದ್ಧದ ಕಾರ್ಮೋಡೋದಕ್ಕೆ ಅಥವಾ ಯುದ್ಧದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗಾಗಿ ಇದು 3ನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ದಟ್ಟವಾಗಿದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ, ಇರಾನ್ ಯುಎಸ್ ಯುದ್ಧದಲ್ಲಿ ಜಪಾನ್ ಎಂಟ್ರಿ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಜೋರಾಗಿದೆ. 2 ದಿನಗಳ ರಜೆಯ ಬಳಿಕ ಓಪನ್ ಆದ ಷೇರು ಮಾರುಕಟ್ಟೆ ಓಪನ್ ಆಗ್ತಾ ಇದ್ದ ಹಾಗೆ ಭಾರಿ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 1428.23 ಅಂಕಗಳ ಕುಸಿತ, ಅಂದ್ರೆ ಶೇಕಡಾ 1.92 ಪ್ರಮಾಣದಷ್ಟು ಕುಸಿತ ಕಂಡಿದೆ. ಇನ್ನು ನಿಫ್ಟಿ 50 293.95 ಪಾಯಿಂಟ್ಗಳ ಕುಸಿತವನ್ನ ಕಂಡಿದೆ, ಅಂದ್ರೆ ಶೇಕಡಾ 1.28ರಷ್ಟು ಕುಸಿದಿದೆ. ಆರಂಭಿಕ ವಹಿವಾಟಿನಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 33 ಪೈಸೆ ಕುಸಿತ ಆಗಿದ್ದು $1ಗೆ 93.86 ರೂಪಾಯಿ ತಲುಪಿದೆ. ರೂಪಾಯಿ ಮೌಲ್ಯ ಕುಸಿತ ಇರೋ ಹಿನ್ನೆಲೆಯಲ್ಲಿ ವಿದೇಶಿ ಹೂಡಿಕೆದಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಇರಾನ್ ಯುಎಸ್ ಯುದ್ಧದಲ್ಲಿ ಈಗ ಜಪಾನ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ ಅಳವಡಿಸಿರುವ ಸ್ಫೋಟಕಗಳನ್ನು ನಿರ್ನಾಮ ಮಾಡುವ ಉದ್ದೇಶದಿಂದ ಜಪಾನ್ ಪಡೆ ಹಾರ್ಮೋಸ್ನತ್ತ ಬರುವ ಸಾಧ್ಯತೆ ಇದೆ. ತಾನು ಯುದ್ಧಕ್ಕೆ ಇಳಿಬೇಕಾದ್ರೆ ಇಸ್ರೇಲ್ ಮತ್ತು ಅಮೆರಿಕ ಕದನ ವಿರಾಮ ಘೋಷಿಸಬೇಕು ಅಂತ ಈಗಾಗಲೇ ಷರತ್ತು ಹಾಕಿರುವ ಜಪಾನ್, ಇದು ಕಷ್ಟ ಆದರೆ ಹಾರ್ಮೋಸ್ ಮಾರ್ಗದಲ್ಲಿ ಸಮುದ್ರ ಸ್ಫೋಟಕಗಳು ಇದ್ದಲ್ಲಿ ಅದನ್ನು ನಾಶಗೊಳಿಸೋಕೆ ನಾವು ಕದನಕ್ಕೆ ಇಳಿಯಲಿದ್ದೀವಿ ಅಂತ ಜಪಾನ್ ಹೇಳಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.